ಮಂಡ್ಯ ತಾಲೂಕಿನ ದುತಾ ಹೋಬಳಿಯ ಟಿ ಮಲ್ಲಿಕೆರೆ ಗ್ರಾಮದಲ್ಲಿ ಸವರ್ಣೀಯರ ಗುಂಪು ಪರಿಶಿಷ್ಟ ಜಾತಿ ಮಾದಿಗ ಜನಾಂಗದ ಜಯದೇವ ಎಂಬುವವರು ಸೇರಿದಂತೆ 7 ಜನರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದ್ದು, ಕೂಡಲೇ ಕಿಡಿಗೇಡಿಗಳನ್ನು ಬಂಧಿಸುವಂತಾಗ್ರಹಿಸಿ ದಲಿತರು ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ದಸಂಸ ಸಂಚಾಲಕ ನಂಜುಂಡ ಮೌರ್ಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ದಲಿತರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಂಡ್ಯ ತಾಲೂಕು ಶಿವಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಇದುವರೆಗೂ ಪೊಲೀಸರು ಆರೋಪಿಗಳನ್ನು ಬಂಧಿಸಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಟಿ ಮಲ್ಲಿಗೆರೆ ಗ್ರಾಮದಲ್ಲಿ ವಾಸವಾಗಿರುವ ಪರಿಶಿಷ್ಟ ಜಾತಿಗೆ ಸೇರಿದ ಮಾದಿಗ ಸಮುದಾಯದ 5 ಕುಟುಂಬಗಳು ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಕಳೆದ ಜನವರಿ 8ರಂದು ರಾತ್ರಿ ಸುಮಾರು 10 ರಿಂದ 11 ಗಂಟೆ ಸಮಯದಲ್ಲಿ ಸವರ್ಣೀಯರು ವಿನಾಕಾರಣ ಜಗಳ ತೆಗೆದು ಜಾತಿ ನಿಂದನೆ ಮಾಡಿ ಅವಾಚ್ಯ ಪದಗಳಿಂದ ನಿಂದಿಸಿರೋದಲ್ಲದೆ ದಲಿತ ಯುವಕ ಸೇರಿದಂತೆ 7 ಜನ ದಲಿತರ ಮೇಲೆ ಸುಮಾರು 30 ಸವರ್ಣೀಯರು ಗುಂಪು ಕಟ್ಟಿಕೊಂಡು ಮನಸೋ ಇಚ್ಛೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಪೆಟ್ರೋಲ್ ಸಿಮೆಂಟ್ ತಂದು ಮನೆಗಳನ್ನು ಸುಟ್ಟು ಹಾಕೋದಾಗಿ ಬೆದರಿಕೆಯನ್ನ ಒಡ್ಡಿದ್ದಾರೆ ಅಂತ ಪ್ರತಿಭಟನಾಕಾರರು ದೂರಿದರು. ದಲಿತರ ಮೇಲೆ ದೌರ್ಜನ್ಯ ಮಾಡಿ ಬಂಧಿಸಿರುವಂತಹ ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ. ದಲಿತರ ಮೇಲೆ ದೌರ್ಜನ್ಯ ಮಾಡಿ ಬಂಧಿಸಿರುವ ಪೊಲೀಸ್ ಅಧಿಕಾರಿಗಳು ಹೇಳಬೇಕು, ಬೇಕೇ ಬೇಕು. ಜೈ 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 ಭೀಮ್, ಜೈ 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 ಭೀಮ್, ಜೈ ಭೀಮ್. ಬೇಕೇ ಬೇಕೇ ಬೇಕು. ಯಾಕಾಗಿ ಹೋರಾಟ? ಕೂಡಲೇ ಪೊಲೀಸರು ಸಂಬಂಧಪಟ್ಟ ಕಿಡಿಗೇಡಿಗಳನ್ನು ಬಂಧನ ಮಾಡಿ ನೊಂದ ಕುಟುಂಬಗಳಿಗೆ ಸೂಕ್ತ ರಕ್ಷಣೆ ನೀಡಬೇಕು. ಮತ್ತೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತೆಯ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಒತ್ತಾಯಿಸಿದರು. ಮಂಡ್ಯ ತಾಲೂಕು ಟಿ ಮಲ್ಲಿಗೆರೆ ದುದ್ದ ಹೋಬಳಿ ಶಿವಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ 5 ಕುಟುಂಬಗಳು ಆ ಗ್ರಾಮದಲ್ಲಿ ಒಂದು ಪಕ್ಕದಲ್ಲಿ ವಾಸ ಮಾಡ್ತಿದ್ದಾರೆ. ಸುಮಾರು ದಿವಸಗಳಿಂದ ಕೂಡ ಆ ಕುಟುಂಬಗಳ ಜೊತೆ ಏನು ನಿಮ್ಮ ತಾತ ಮುತ್ತಾತಂದಿರು ನಮ್ಮನೆ ದನ ಕಾಯ್ತಾ ಇದ್ರು, ಕಸ ಸುರಿತಾ ಇದ್ರು, ಇವತ್ತು ನೀವುಗಳು ಯಾವುದೇ ಕೆಲಸಕ್ಕೆ ಬರ್ದೇನೆ ನೀವು ನಿಮ್ಮ ಪಾಡಿಗೆ ನೀವು ಹೋಯ್ತಾ ಇದ್ದೀರಿ, ಅಹಂಕಾರ ಬಂತು ಅಂತೇಳಿ ಈ ರೀತಿ ಚುಡಾಯಿಸುವಂಥ ಮಾತುಗಳನ್ನ ಆಡ್ಕೊಂಡು ದಿನಾಂಕ 8ನೇ ತಾರೀಕು ಅವ್ರ ಮೇಲೆ ಮಾರಣಾಂತಿಕ 5 ಮನೆಗಳಿಗೂ ನುಗ್ಗಿ ಹೊಡೆದು ಅವ್ರನ್ನ ಎಷ್ಟು ಹೀನಾಗಿ ಹೊಡೆದಿದ್ದಾರೆ ಅಂದರೆ ರಾಕ್ಷಸತನವನ್ನು ತೋರಿಸಿದ್ದಾರೆ. ಸುಮಾರು ರಾತ್ರಿ 10:30ರಿಂದ 11 ಗಂಟೆ ಸಮಯದಲ್ಲಿ ಇಡೀ ಊರು 30 ರಿಂದ 40 ಜನಗಳು ಹೊಡೆದು ಅವ್ರನ್ನ ಹೀನಾಯ ಮಾನವಾಗಿ ನೋಡಿ ಇದೇ ಕುಟುಂಬದವರು ಹೊಡೆದು ಇವತ್ತು ಮಂಡ್ಯ ಜನರಲ್ ಹಾಸ್ಪಿಟಲ್ ಹುಡುಗ ಅಡ್ಮಿಟ್ ಆಗಿದ್ದಾನೆ. ಆದರೂ ಕೂಡ ಹೊಡೆದಂಥ ಜನಗಳು ಇವತ್ತು ಕೂಡ ಲೀಲಾಜಲ ಓಡಾಡ್ಕೊಂಡಿದ್ದಾರೆ. ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ. ಮತ್ತು ಪೊಲೀಸ್ ಇಲಾಖೆ ಗಲಾಟೆ ನಡೆದಂಥ ಜಾಗಕ್ಕೆ ಹೋಗಿದ್ರೂ ಸಹ ಅವ್ರು ಯಾರನ್ನೇ ಕೂಡ ಬಂಧಿಸಲಿಲ್ಲ. ಯಾಕೆ? ಆ ಕುಟುಂಬದವ್ರನ್ನ ಒಳಗೊಂಡಂತೆ ಎಲ್ಲ ಸಂಘಟನೆಯವರೆಲ್ಲ ಒಳಗೊಂಡಂತೆ ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ. ಅದು ಎಚ್ಚೆತ್ಕೊಂಡು ಅವ್ರು ಕೆಲಸ ಮಾಡಲಿಲ್ಲ ಅಂದರೆ ಮುಂದಿನ ಹೋರಾಟವನ್ನು ರೂಪಿಸಬೇಕಾಗ್ತದೆ. ಒಂದು 10 ಗಂಟೆ ಅನ್ನೋಂಗೆ ಗಲಾಟೆ ಆಯ್ತಾಯಿತ್ತು ಸರ್. ಅಲ್ಲಿ ಏನು ಗಲಾಟೆ ಅಂತ ಹೋಗಿ ನೋಡಬೇಕಾದ್ರೆ ನಮ್ಮ ಮಗನಿಗೆ ಹಾಕೊಂಡು ಚೆಂದಾಗಿ ಹೊಡೆದಾಕ್ಬಿಟ್ಟಿದ್ರು ಸರ್. ನಾವು ಯಾಕೆ ಹೊಡಿತಾ ಇದ್ದೀರಿ ಏನು ಅಂತ ಕೇಳಿದಕ್ಕೆ ನಮ್ಮನ್ನು 2 ಏಟು ಹೊಡೆದು ಆಚೆ ಎಳೆದು ಬಿಸಾಕ್ಬಿಟ್ರು. ಆಮೇಲೆ ತಿರ್ಗಿ ಅದೇನೇ ಇದ್ರು ಮಾತಾಡೋಣ ಕಣ್ರಪ್ಪ ಬೇಡ ಅಂತ ನಾವು ಗಂಡ ಹೆಂಡ್ತೀರಿ ಇಬ್ಬರು ಅವ್ರ ಕಾಲೆಲ್ಲ ಹೋಗಿ ಹಿಡ್ಕೊಂಡು ಕಾಲಲ್ಲೆಲ್ಲ ಒದ್ರೆ ಬರ್ತು. ಒಬ್ಬರು ಸುಧಾ ಬಿಟ್ಕೊಡ್ಲಿಲ್ಲ. ಯಾರಾದರೂ ಹಿರಿಕರಾದ್ರೂ ಅದೇನು ತಪ್ಪಿದ್ದು ನಾವು ಮಾತಾಡ್ತೀವಿ ಅಂತ ಒಬ್ಬರೂ ಸುಧಾ ಅನ್ನಲೇ ಇಲ್ಲ. ಎಲ್ಲ ಬರೀ ಹೋಗಿ ಬರೋರೆಲ್ಲ ಹೊಡೆಯೋರು. ಕಬ್ಬಲ್ ಮೇಲೆ ದೊಡ್ಡ ಮೇಲೆಲ್ಲ ಹೊಡೆದು ತುಳಿದು ನಮ್ಮ ಗಂಡನಿಗೂ ಹೊಡೆದು. ಈ ಪ್ರತಿಭಟನೆಯಲ್ಲಿ ಟಿ ಮಲ್ಲಿಗೆರೆ ಗ್ರಾಮದ ದಲಿತರು ಭಾಗವಹಿಸಿದ್ರು.